ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಬಂದೂಕ್ ಅನ್ನೋ ಒಂದು ಟ್ರೈಲರ್ ನೋಡಿದೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಆ ಒಂದು ಸಿನಿಮಾದ ಟ್ರೈಲರ್ನ ಒಂದು ರಿವ್ಯೂ ರೀತಿಯಲ್ಲಿ ಅನ್ನೋದಕ್ಕಿಂತ ಒಂದು ರೀತಿ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು. ಹೇಗಿತ್ತು, ಏನು ಕತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆವರೆಗೂ ನೋಡಿ. ನನಗೊಂದು ಕೆಲವೊಂದು ಫ್ಯಾಕ್ಟ್ ಅಂತ ಅಂತಿದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೆ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ನಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸಿನಿಮಾಗಳು ಎಷ್ಟೋ ರಿಲೀಸ್ ಆಗುತ್ತೆ, ಎಷ್ಟೋ ಸಿನಿಮಾಗಳು ಎಕ್ಸ್ಪೆರಿಮೆಂಟೆಡ್ ಆಗಿ ಮಾಡ್ತಾರೆ, ಎಷ್ಟೋ ಸಿನಿಮಾಗಳನ್ನು ಹೊಸೊಬ್ಬರು ಸಿನಿಮಾಗಳಾಗಿ ಬರ್ತವೆ. ಎಲ್ಲ ಸಿನಿಮಾಗಳು ಥಿಯೇಟ್ರಿಗೆ ಎಲ್ಲ ಕಡೆಗೂ ಬರಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಸೊ ಎಷ್ಟೋ ವರ್ಷಗಳ ಆದಮೇಲೆ ನಾವು ಸಿನಿಮಾಗಳನ್ನು ನೋಡಿದಾಗ ಈ ಸಿನಿಮಾ ಅಷ್ಟು ಚೆನ್ನಾಗಿದೆಯಲ್ಲ, ಯಾಕೆ ಜನ ನೋಡಿಲ್ಲ ಅನ್ನೋದು ಕೂಡ ನಾವು ಕೆಲವೊಂದು ಟೈಮಲ್ಲಿ ಅಂದ್ಕೊಂಡಿದ್ದೀವಿ. ಅವಾಗೇ ಈ ಸಿನಿಮಾ ಬಂದಿದೆಯಾ, ಸೊ ಇದನ್ನು ಆಕ್ಸೆಪ್ಟ್ ಮಾಡಿಲ್ವಲ್ಲ ಜನ ಏನಕ್ಕೆ ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಾಡಿರುತ್ತೆ ನಮಗೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸಬ್ರ ಸಿನಿಮಾ ಆಗಿರ್ಬೋದು, ಹೊಸದಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂಥ ಸಿನಿಮಾ ಆಗಿರ್ಬೋದು, ಸೊ ಎಂಕರೇಜ್ ಅನ್ನುವಂಥದ್ದು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಹೊಸಬರ ಒಂದು ಕನ್ನಡದಲ್ಲಿ ಸಿನಿಮಾಗಳು ಬರ್ತಾ ಇದೆ ಅಂದಾಗ ತುಂಬಾ ಒಂದು ಎಂಕರೇಜಿಂಗ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಸೊ ಅದೇ ರೀತಿ ಅಪ್ಕಮಿಂಗ್ ಬರ್ತಿರುವಂಥ ಸಿನಿಮಾಗಳು ಕೂಡ ಅದೇ ರೀತಿ ಸಿಗಬೇಕು. ಸೊ ಆ ಒಂದು ಲೀಸ್ಟಿಗೆ ಬಂದೂಕ್ ಅನ್ನೋ ಒಂದು ಸಿನಿಮಾ ಕೂಡ ಸೇರಿಕೊಳ್ಳುತ್ತೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹೇಗಿದೆ ಟ್ರೈಲರು, ಏನು ಕತೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಒಂದು ಕಡೆ ಒಂದು ರೀತಿಲಿ ಒಂದು ಕೊಲೆ ಆಧಾರಿತವಾಗಿ, ಅಂದರೆ ಒಂದು ಇನ್ವೆಸ್ಟಿಗೇಷನ್ ಮೇಲೆ ಹೋಗುವಂಥ ಸಿನಿಮಾ. ಸೊ ಈ ರೀತಿ ಸಿನಿಮಾ ಪ್ಲಾಟ್ಗಳು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೇನಾಗಿ ಹೇಳಬೇಕು ಅಂತಂದರೆ, ಲೈಕ್ ಒಂದು ಕಡೆ ಜೀವ ಒಂದು ಲೈಫನ್ನು ಒಂದು, ಅಂದರೆ ಲೈಕ್ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಎಲ್ಲವನ್ನೂ ಇಟ್ಕೊಂಡು ನಾನು ಎಲ್ಲರೂ ನನಗೆ ಬೇಕು ಅನ್ನೋ ಒಂದು ಆಶ್ರಮವನ್ನು ನಡೆಸುವಂಥ ಒಂದು ವ್ಯಕ್ತಿ ಇನ್ನೊಂದು ಕಡೆ ಆಗಿರ್ತಾರೆ. ಸೊ ಎರಡೂ ಈ ಒಂದು ಕ್ಯಾರೆಕ್ಟರ್ಸ್ಗಳನ್ನು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಈ ಎರಡು ಕ್ಯಾರೆಕ್ಟರ್ಸ್ಗಳು ಸಿನಿಮಾದಲ್ಲಿ ಯಾವ ರೀತಿ ಮೂವ್ ಆಗುತ್ತೆ ಅನ್ನುವಂಥದ್ದು ನೋಡುವಂಥದ್ದು ತುಂಬಾ ಒಂದು ಕ್ಯೂರಿಯಾಸಿಟಿ. ಖಂಡಿತವಾಗ್ಲೂ ನನಗಂತೂ ಈ ಸಿನಿಮಾ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ವಿಜುವಲ್ಸ್ ಬಗ್ಗೆ ಆಯಿತು, ಮತ್ತು ಲೈಕ್ ಒಂದು ಸೌಂಡ್ ಬಗ್ಗೆ ಆಯಿತು. ಸ್ಟಾರ್ಟಿಂಗಲ್ಲಿ ನನಗೆ ಒಂದು BGM ತುಂಬಾ ಒಂದು ಇಷ್ಟ ಆಯಿತು. ಯಾಕೆಂತಂತ ಹೇಳ್ಬಿಡ್ತೀನಿ, BGM ಲೈಕ್ ವಿತ್ ಲೈಕ್ ಎಲ್ಲ ಒಂದು ಓವರ್ ಆಲ್ ಒಂದು ಏನು ಬರುತ್ತೆ, ಒಂದು ಲ್ಯಾಂಡ್ಸ್ಕೇಪಲ್ಲಿ ತೋರಿಸುವಂಥ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸೀನರೀಸ್ ಆಗಿರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಒಂದು ಮಜಾ ಇರ್ಬೋದು. ಸೊ ಎಲ್ಲ ಕೂಡ ಈ ಒಂದು ಲೈಕ್ ಒಂದು ಸಿನಿಮಾದಲ್ಲಿ ಸಿಗುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಒಂದು ಸಿನಿಮಾದ ಸ್ಪೆಷಾಲಿಟಿ ಏನಂತಂದರೆ, ಸೊ ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ದೊಡ್ಡ ದೊಡ್ಡ ಹಿರಿಯ ನಟರು ಮತ್ತು ರಂಗಭೂಮಿ ಕಲಾವಿದರು ಕೂಡ ತುಂಬ ಜನ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ನಾನು ಮೇನಾಗಿ ಹೇಳೋದೇನೆಂದರೆ, ಈ ಸಿನಿಮಾ ಒಂದು ನಿಜವಾಗ್ಲೂ ಒಂದು ಕನ್ನಡ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಕಲ್ಟ್, ಒಂದು ಬ್ಯೂಟಿಫುಲ್ ಸಿನಿಮಾ ಆಗೋದಕ್ಕೆ ರೆಡಿ ಆಗಿದೆ. ಸೊ ಇದೇ ಜುಲೈ 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಸಿನಿಮಾನ ನೋಡಿ. ಟ್ರೈಲರ್ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಟ್ರೈಲರ್ ಯಾರು ನೋಡಿಲ್ಲ, ಟ್ರೈಲರ್ನ ಹೋಗಿ ಬಂದು ಟ್ರೈಲರ್ನ ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಕಾಮೆಂಟ್ ಮಾಡಿ. ಈ ಒಂದು ವಿಚಾರ ಏನು ಅಂತಂದರೆ, ಯಾವುದೇ ಥರದ್ದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಆಮೇಲೆ ತುಂಬ ದುಡ್ಡು ಖರ್ಚು ಮಾಡಿ ಎಲ್ಲೆಲ್ಲೋ ಪ್ರಮೋಷನ್ಸ್ಗಳು ಮಾಡಿಸುವಂಥದ್ದು, ಸೊ ಆ ರೀತಿ ಯಾವುದು ಮಾಡದೆ ಒಂದು ಹೊಸಬ್ರ ಸಿನಿಮಾಗಳು ಬರ್ತಾ ಇದೆ ಅಂದಾಗ ಸೊ ನಾವು ಕೂಡ ಅದನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಈ ಟ್ರೈಲರ್ ಆಲ್ರೆಡಿ ನೋಡಿದ್ದೀರಾ, ಸೊ ಕಾಮೆಂಟ್ ಮಾಡಿ. ಒಂದು ಅತ್ಯದ್ಭುತವಾದ ಸಿನಿಮಾ ಇದು 25ನೇ ತಾರೀಕಿಗೆ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.